ಹಾಯ್ ನಾನು ನಮ್ಮ ಮನಿ ಒಳಗೆ ಇವತ್ತ ಮೆಂತೆ ಹಿಟ್ಟು ಮಾಡ್ಲಿಕತ್ತಿದ್ದೆ. ಹಂಗ ವಿಡಿಯೋನು ಮಾಡ್ಲಿಕತ್ತೇನಿ. ಮೊದ್ಲೇಕ ಮೆಂತೆ ಹಿಟ್ಟು ಮಾಡ್ಲಿಕ್ಕೆ ಕಡ್ಲಿಬ್ಯಾಳಿ, ಉದ್ದಿನಬ್ಯಾಳಿ, ಗೋಧಿ, ಅಕ್ಕಿ, ಜೀರಿಗೆ, ಮೆಂತೆಕಾಳು, ಮೆಣಸು, ಲವಂಗ, ಚಕ್ಕಿ, ಅಷ್ಟಬೇರು, ಹಿಂಗು ಬೇಕಾಗ್ತದ. ಮೆಂತೆ ಹಿಟ್ಟು ಮಾಡ್ಲಿಕ್ಕೆ ಅಷ್ಟಬೇರನ್ನ ಉಪಯೋಗಿಸ್ಕೋರಿ, ಅಂದ್ರೆ ಚಲೋ ತಂಗಿ ಕಲರ್ ಬರ್ತದ. ಒಂದ್ ಅಷ್ಟಬೇರನ್ನ ಚಂದಂಗೆ ಮೊದ್ಲ ಕುಟ್ಟಿ ಇಟ್ಕೋರಿ. ನೆಕ್ಸ್ಟ್ ಇಲ್ಲಿ ಒಂದ್ ಕಡಾಯಿ ಸಿಮ್ ಒಳಗೆ ಇಟ್ಕೊಂಡು ಅದಕ್ಕೆ 2 ವಟ್ಕ ಕಡ್ಲಿಬ್ಯಾಳಿ, 1 ವಟ್ಕಕ್ಕಿಂತ ಕಡಿಮೆ ಅರ್ಧಕ್ಕಿಂತ ಹೆಚ್ಚ ಉದ್ದಿನಬೇಳೆ ಆ್ಯಡ್ ಮಾಡ್ಕೊಂಡು ಏನ್ ಕುಟ್ಟಿಟ್ಕೊಂಡಿರ್ತೀರಲ್ಲ ಒಂದ್ ಅಷ್ಟಬೇರ ಅದನ್ನು ಹಾಕೊಂಡು ಚಂದಂಗೆ ಕೆಂಪಾಗುತ್ತದ ಸಿಮ್ ಒಳಗನ ಹುರ್ಕೋರಿ. ಜೋರ್ ಇಟ್ಕೊಂಡ ಹುರ್ಕೊಳಿಕ್ ಹೋಗ್ಬಾರ್ರಿ, ಎಲ್ಲ ಹೊತ್ತು ಹೋಗ್ತಾವ. ಇಷ್ಟು ಕೆಂಪಾದು ಅಂದ್ರೆ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋರಿ. ನೆಕ್ಸ್ಟ್ ಅದ ಕಡಾಯಿ ಒಳಗನ ಒಂದ್ ಸ್ವಲ್ಪ ಅಕ್ಕಿ, ಒಂದ್ ಸ್ವಲ್ಪ ಗೋಧಿ, ಒಂದೊಂದು ಮುಷ್ಟಿ ನಿಮ್ಮ ಕೈ ಅಳತಿಲ್ಲ ಒಂದೊಂದು ಮುಷ್ಟಿ ಅಕ್ಕಿ, ಒಂದೊಂದು ಮುಷ್ಟಿ ಗೋಧಿ ತಗೊಂಡು ಅದನ್ನು ಕೆಂಪಾಗುತ್ತಾನ ಸಿಮ್ ಒಳಗನ ಚಟಪಟ ಅಂತಾವು ಅಲ್ಲಿ ತನ ಕೈ ಆಡಿಸ್ಕೊಂಡು ಹುರ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋರಿ. ಇದಾದ ಕೂಡಲೇ ನೆಕ್ಸ್ಟ್ ಮೆಂತೆಕಾಳು 1 ಚಮಚ ಮೆಂತೆಕಾಳು ತೊಗೊಂಡೆ ನಾ ಇಲ್ಲಿ. ಸೊ ಅವು ಕೆಂಪಾಗಿ ಚಟಪಟ ಅನ್ನೋ ತನ ಹುರ್ಕೊಂಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋರಿ. 1 ಚಮಚ ಜೀರಿಗೆ, 5ರಿಂದ 6 ಲವಂಗ, 4ರಿಂದ 5 ಮೆಣಸು, 1 ಪೀಸ್ ಚಕ್ಕಿ ತೊಗೊಂಡೇನಿ. ಅವು ಕೆಂಪಾಗೋ ತನ ಹುರ್ಕೊಂಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋರಿ. ನೆಕ್ಸ್ಟ್ 1 ಚಮಚ ಹಿಂಗನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೇನಿ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೋರಿ ಇದಕ್ಕೆ, ಅಂದ್ರೆ ಮೆಂತೆ ಹಿಟ್ಟು ಕೈ ಬಿಡಂಗಿಲ್ಲ. ನೆಕ್ಸ್ಟ್ ಇದನ್ನೆಲ್ಲ ಕೂಡಿಸ್ಕೊಂಡು ಇದನ್ನ ಮಿಕ್ಸರ್ ಮಾಡ್ಕೋರಿ. ಇದೊಂದು ಸ್ವಲ್ಪ ಬೆಚ್ಚಗಿದ್ದಾಗನ ಮಿಕ್ಸರ್ ಮಾಡ್ಕೋರಿ, ಅಂದ್ರೆ ನಿಮಗೆ ಮೆಂತೆ ಹಿಟ್ಟು ನುಣ್ಣಂಗೆ ಪುಡಿ ಬರ್ತದೆ. ಮೆಂತೆ ಹಿಟ್ಟಿನ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಸ್ವಲ್ಪ ಉಪ್ಪು ಹಾಕೊಂಡು ತಿಂದ್ರೆ ಅಗದಿ ರುಚಿ ಇರ್ತದ. ಇನ್ನು ನಮ್ಮ ಕಡೆ ಎಲ್ಲ ಭಕ್ರಿ ಚಪಾತಿಗನು ಮೆಂತೆ ಹಿಟ್ಟು, ಮೊಸರು, ಉಪ್ಪು ಹಾಕೊಂಡು ತಿಂತಾರೆ. ಆ್ಯಂಡ್ ಅವಲಕ್ಕಿ ಚೂಡಾಕ ಚುನ್ಮರಿಗಂತೂ ಮೆಂತೆ ಹಿಟ್ಟು ಇರಲೇಬೇಕು. ಸೊ ಸ್ವಲ್ಪ 2ರಿಂದ 3 ಸಲ ಮಿಕ್ಸರ್ ಮಾಡ್ಕೊಂಡ್ರಿ ಅಂದ್ರೆ ಹಿಂಗೆ ನುಣ್ಣಗೆ ನಿಮಗೆ ಮೆಂತೆ ಹಿಟ್ಟು ಪುಡಿ ಬರ್ತದ. ಇದನ್ನ ಒಂದ್ಸಲ ಜರಡಿ ತಕೊಂಡು ಇದನ್ನ ಒಂದು ಡಬ್ಬಿ ಒಳಗೆ ತೆಗೆದಿಟ್ಕೊಂಡ್ರಿ ಅಂದ್ರೆ ನಿಮಗೆ ಬೇಕಾದಂಗೆ 6 ತಿಂಗಳಿಂದ 1 ವರ್ಷದ ತನಕ ಮೆಂತೆ ಹಿಟ್ಟು ಏನು ಕೆಡಂಗಿಲ್ಲ, ಚಲೋ ತಂಗಿ ಬಾಳ್ಕಿ ಬರ್ತದ. ಅಗದಿ ಸಿಂಪಲ್ ಅದ ಮೆಂತೆ ಹಿಟ್ಟು ಮಾಡೋದು. ನೀವು ಏನಾದ್ರು ಮೆಂತೆ ಹಿಟ್ಟು ಮನ್ಯಾಗ ಮಾಡ್ಕೋಬೇಕು ಅಂದ್ಕೊಂಡಿದ್ರಂದ್ರೆ ಈ ವಿಡಿಯೋ ಸೇವ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ. ಆ್ಯಂಡ್ ಯಾರಿಗೆ ಬೇಕು ಅವ್ರಿಗೆ ಶೇರ್ ಮಾಡ್ರಿ.